ಗೌರಾಯಪ್ಪ, ವಾಲ್ಮೀಕಿ ಮುಖಂಡರು, ಸುಧಾ ವೆಂಕಟೇಶಣ್ಣ ಸಂದರ್ಭದಲ್ಲಿ ಒಂದು 100-200 ಜನ ಅವರನ್ನು ಅಟ್ಟಾಡಿಸ್ಕೊಂಡು ಹೋಗೋಂಥ ಓಡಿಸ್ತಾ ಹೋಗ್ತಾರೆ. ಇದೇ ಭಾಷೆ, ಬೇರೆ ಬೇರೆ ರೀತಿಯ ಭಾಷೆಯನ್ನು ಮಾತಾಡ್ಕೊಂಡು ಅವ್ರನ್ನ ಧರ್ಮಗಳು ಹೋಗೋ ಥರ ಹೋಗ್ತಾರೆ. ಆದರೆ ಪೊಲೀಸರು ತುಂಬ ಬಂದೋಬಸ್ತಾಗಿ ಅವರನ್ನು ಕಾರಲ್ಲಿ ಹತ್ತಿಸ್ತಾರೆ. ಕಾರಲ್ಲಿ ಹೋಗೋ ಸಂದರ್ಭದಲ್ಲಿ ಈ ಥರದ ಒಂದು ಅಹಿತಕರ ಘಟನೆಗಳು ನಡೆದಿರ್ತಕ್ಕಂಥದ್ದು ಮತ್ತು ಅಲ್ಲಿ ರಸ್ತೆಯಲ್ಲಿ ಚಪ್ಪಲಿ ಹಾಕಿರ್ತಕ್ಕಂಥದ್ದು, ಕಲ್ಲಲ್ಲಿ ಹಾಕಿರ್ತಕ್ಕಂಥದ್ದು, ಶೂನಲ್ಲಿ ಹಾಕಿರ್ತಕ್ಕಂಥದ್ದು, ಇದು ಯಾವ ಸಮಾಜಕ್ಕೆ ಅವರು ಕೀರ್ತಿ ಕೊಡ್ತಕ್ಕಂಥದ್ದು ಅನ್ನೋದು ನಾವು ಪ್ರಶ್ನೆ ಇಲ್ಲ. ಅಲ್ಲಿಂದ ಏನೋ ಒಂದು ಮಾತಾಡಬೇಕು, ಅವ್ರೇನಾದ್ರೂ ಮಾತಾಡಿದ್ರೆ ಅವ್ರನ್ನ ಉಳಿಸ್ಕೋಬೇಕು ಅನ್ನೋ ಒಂದು ರೀತಿಯಲ್ಲಿ ಇವರು ಮಾಡ್ತಾರಂತಂದ್ರೆ ಅಲ್ಲಿಗೆ ಇದು ಎಷ್ಟು ಮಾತ್ರ ಈ ಚಿಕ್ಕಬಳ್ಳಾಪುರ ಒಂದು ನಾಡಗೌಡ ಕೆಂಪೇಗೌಡರಿಗೆ ಇವರು ಕೊಡ್ತಕ್ಕಂಥ ಎಂಥ ಒಂದು ಘನಕಾರ್ಯ, ಎಂಥ ಒಂದು ಸ್ವಾಗತ, ಎಂಥ ಅಭಿನಂದನೆ ಅಂತಂದ್ರೆ ಇಡೀ ದೇಶನೇ ನೋಡ್ತಾ ಇದೆ. ಅಂಥ ಒಂದು ಇದು ಕೊಟ್ಟಿದ್ದಾರೆ ಅವತ್ತು ಇವರು ಕೊಟ್ಟು ಬಿಟ್ಟು ಮತ್ತೆ ಇವರು ಶಾಸಕರು ತಾಳ್ಮೆಯಿಂದ ಸಹನೆಯಿಂದ ಅವ್ರು ಕೂತಿದ್ರು. ಆ ಕಾರ್ಯಕ್ರಮದಲ್ಲಿ ಅವ್ರು ಇನ್ಸೆನ್ಸ್ ಮಾಡಲಿಲ್ಲ, ಯಾವುದೇ ಒಂದು ರೀತಿಯಾಗಿ ಅವ್ರಿಗೆ ಉತ್ತರನೂ ಕೊಡಲಿಲ್ಲ. ಅವ್ರ ಪಾಡಿಗೆ ಅವ್ರು ಕೂತರು ಬಳಸಿ ಮಾತಾಡ್ತಾರೆ. ಅದನ್ನ ಇವರೇ ಹೇಳ್ತಾರೆ. ನಮ್ಮ ಸಂಸದರು ಒಂದ್ ಕಡೆ ಒಬ್ಬ MLA ಅವ್ರಿಗೆ ಇಷ್ಟೊಂದು ಹೀನಾಯವಾಗಿ ಬೈದಿರೋದು ನಮ್ಮ ಇದ್ರಲ್ಲಿ ಎಲ್ಲೂ ನೋಡೇ ಇಲ್ಲ ಅಂತ ಪಾಪ ಅವ್ರು ನೊಂದ್ಕೊಳ್ತಾರೆ. ಮತ್ತೆ ಹುಚ್ಚಾಸ್ಪತ್ರೆ ಅಂತ ಏನ್ ಸಾರಿ ಚಿಕ್ಕಬಳ್ಳಾಪುರ ಏನ್ ಮಾಡಕ್ ಕೊಟ್ಟಿದ್ದೀರಾ ಸರ್ ನೀವೆಲ್ಲ ದೊಡ್ಡವರು? ಇದನ್ ಕಡ್ಬನ ರಾಯಲಸೀಮನ? ಇದು ಚಿಕ್ಕಬಳ್ಳಾಪುರ, ಶಾಂತಿಯುತವಾಗಿರೋ ಚಿಕ್ಕಬಳ್ಳಾಪುರದಲ್ಲಿ ನೀವು ಏನಾದರೂ ಅಭಿವೃದ್ಧಿಗೆ ನೀವು ಇದು ಕೊಡಿ, ಒತ್ತು ಕೊಡಿ. ಇಲ್ಲ ಅಂದ್ರೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡಿ. ಯಾಕೆ ಈಗ ಇನ್ನೇನು ನೆಕ್ಸ್ಟ್ ಮಾಡಲಾಗ್ಬೇಕಾ? ಆ ಪರಿಸ್ಥಿತಿ ತಂದು ಇಟ್ಟಿದ್ದೀರಾ. 1989 ನಿಷ್ಠಾವಂತ ಕಾರ್ಯಕರ್ತ ನಮ್ಮ ತಂದೆ. ಎಲ್ಲರಿಗೂ ಗೊತ್ತಾಯ್ತೋ ಇಲ್ವಾ? ಈಗ ಹಿರಿಯರು ಗೊತ್ತಿರ್ತದೆ ಇಲ್ಲಿ ನಮ್ಮ ಸ್ವಾಮಿಯವರಿಗೆಲ್ಲ. ಅವತ್ತು ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ. ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದ JDS ಕಾರ್ಯಕರ್ತರು. ಏನು ಇವತ್ತು ನೀವು ಚಪ್ಪಲಿ ಬೂಟುಗಳೆಲ್ಲ ಎತ್ತಿದ್ದೀರಾ ಯಾರೋ ಒಂದು ಮನೆಗೋಸ್ಕರ? ದಯವಿಟ್ಟು ಕೇಳಿ, ನಾನು JDS ಕಾರ್ಯಕರ್ತ ಮಗನೇ, ನೊಂದ ಜೀವ. ಇವತ್ತು ನಾನು ನಿಮ್ಮ ಮುಂದೆ ನಮ್ಮ ತಂದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾತಾಡಬಾರ್ದು, ಇದುವರೆಗೂ ನಾವು ಮಾತಾಡಿಲ್ಲ. ರಾಜಕಾರಣಕ್ಕೆ ನಮ್ಮ ಫ್ಯಾಮಿಲಿ ತೊಗೊಂಬಂದಿಲ್ಲ, ಇವತ್ತು ತೊಗೊಂಬರ್ತಾ ಇದ್ದೀವಿ. ಯಾಕಂದರೆ ರೌಡಿಸಮ್ ಆ ರೀತಿ ಮಾಡ್ತಾ ಇದ್ದೀರ ತಾವು. ಮಾಡಿ ನಿಮ್ಗೆ ಭಗವಂತ ಒಳ್ಳೇದು ಮಾಡಲಿ. ನಿನ್ನೆ ಒಂದಷ್ಟು ಜನ ಅಷ್ಟು ಚಪ್ಪಲಿ ಬೂಟುಗಳೆಲ್ಲ ತೊಗೊಂಬಂದು ಕೊಟ್ಟು ಹೋಗಿದ್ದೀರ. ಇರಲಿ, ಅವೆಲ್ಲ ನಾವು ನೋಡಿರೋದೆ. ರಾಜಕಾರಣದಲ್ಲಿ ಅವೆಲ್ಲ ಇವತ್ತಿರ್ತದೆ, ನಾಳೆ ಯಾರಿಗೂ ಶಾಶ್ವತ. 89ರಲ್ಲಿ ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ. ಅವತ್ತು ನೈಟಲ್ಲೂ ಅವತ್ತು ಬಟ್ಟೆಯಲ್ಲಿ ಬ್ಯಾನರ್ ಬರೆಯೋದು ಗೊತ್ತಿರಲಿ, ತೋರಣ ಕಟ್ಟೋದು. ರಾತ್ರಿ ಎಲ್ಲ ನಮ್ಮ ತಂದೆ ಕೇಶವರೆಡ್ಡಿ, ಅಂದರೆ ಈಗ PN ಕೇಶವರೆಡ್ಡಿ ಅವರಲ್ಲ, ಇನ್ನೊಬ್ಬ ಕೇಶವರೆಡ್ಡಿ, ಕೆಳಗಿನೋಡದ ಕೇಶವರೆಡ್ಡಿ ಅವರು JDS ಕಾರ್ಯಕರ್ತರು. ಅವರು ರಾತ್ರಿ ಎಲ್ಲ ಕಟ್ತಿರ್ತಾರೆ, ನಗರ ವ್ಯಾಪ್ತಿ ಲೀಡರ್ಗಳು. ಬೆಳಗ್ಗೆ ತೋರಣ ಬಿಚ್ಚೋಗಿರ್ತದೆ. ನಮ್ಮ ತಂದೆ ಅಲ್ಲಿ ಕೆಲಸದವ್ರು ಕಟ್ತಾ ಇದ್ರೆ ಕಟ್ಟಿ ಸರಿಯಾಗಿ ಅಂತ ಎಳೆದಿರ್ತಾರೆ ಪೈಪ್ಗೆ. 11 kVಗೆ ಟಚ್ ಆಗಿ ನಮ್ಮ ತಂದೆ ಅಲ್ಲೇ ಡೆತ್ ಆಗೋಗ್ತಾರೆ. ಡೆತ್ ಆದರೆ ಎಳೆದ ಮುಂದೆನೇ ದೇವೇಗೌಡ ಹೋಗ್ತಾರೆ, ಎಳೆದ ಹತ್ರ ಬರೋಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು ಚಪ್ಪಲಿ ಹಾಕ್ತೀರ ಒಂದು ಮನೆಗೋಸ್ಕರ. ಅವತ್ತು ನಮ್ಮ ತಂದೆದು ಬಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇರ್ತದೆ, ಅಲ್ಲಿಗೂ ಬರಲ್ಲ. ಇವತ್ತು ಯಾರೋ ಚಪ್ಪಲಿ ಹಾಕಿದ್ರು ಮನೆಗೆ ಬರ್ತೀರ ನೀವು. ಇನ್ನ ಮಾಡಿ ನಮ್ಮ ಮನೆಗೋಸ್ಕರ ಇನ್ನ ಹಾಕಿ ನಾಡಿನ ಜನ